ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಮತೇನವೇ. ಸಮಸ್ತ ಶ್ರೀಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಕೊನೆಯ ಭಾಗದಲ್ಲಿ ಇರುವಂತಹ ಕೊನೆಯ ವಾರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಒಂದು ವಾರದಲ್ಲಿ ಇರತಕ್ಕಂಥ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಆಗಸ್ಟ್ ತಿಂಗಳ ಕೊನೆಯ ಭಾಗದಲ್ಲಿ ಬಂದಿರೋದರಿಂದ ಕೊನೆಯ ಭಾಗದಲ್ಲೇ ಮಧ್ಯದಲ್ಲಿ ನಾವು ಗಣೇಶ ಚತುರ್ಥಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಗಣೇಶ ವಿಘ್ನ ನಿವಾರಕ ಎಲ್ಲ ಮಿಥುನ ರಾಶಿ ಜಾತಕರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ, ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಕೊನೆಯ ವಾರದ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಹೇಳೋದಾದರೆ ಶತ್ರುಗಳು ಮಿತ್ರರಾಗ್ತಾರೆ. ಈ ಒಂದು ವಾರ ನಿಮಗೆ ಯಾರ್ಯಾರು ಶತ್ರುಗಳಂತ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರೋ ಅವರೆಲ್ಲ ಇದಕ್ಕಿದ್ದಂಗೆ ಸರೆಂಡರ್ ಆಗಿಬಿಡ್ತಾರೆ. ಯಾಕೆ ಅಂತ ಹೇಳೋದಾದರೆ ಅದರದ್ದು ಆಲ್ರೆಡಿ ನಿಮಗೆ ಹೇಳಾಗಿದೆ. ತ್ರಿಗ್ರಾಹಿ ಒಂದಿಷ್ಟು ಅನುಕೂಲತೆಯನ್ನು ಇನ್ನೂ ಕೊಡ್ತಾನೇ ಇದೆ. ಸೊ ಇದರಿಂದ ಅವರಿಗೆ ಗೊತ್ತಾಗೋಗ್ಬಿಡ್ತು ಶತ್ರುಗಳಿಗೆ, ಇನ್ನು ಮುಂದೆ ಈ ಮನುಷ್ಯನ ಹತ್ರ ನಮ್ಮ ಬೇಳೆ ಬೇಯೋದಿಲ್ಲ, ಇದು ಕಠಿಣ ಸವಾಲು, ಮುಂದೆ ನಮಗೆ ತೊಂದರೆ ಆಗುತ್ತೆ, ಸಿಕ್ಕಾಕೊಳ್ತೀವಿ, ಬೇಡ ಅಂತೇಳಿ ಯಾವುದೋ ಒಂದು ಮೂಲದ ಮುಖಾಂತರ ಬಂದು ಕ್ಷಮೆಯನ್ನು ಕೇಳಿ ಇನ್ನು ಮುಂದೆ ನಿಂತಂಟೆಗೆ ಬರೋದಿಲ್ಲ, ನಮ್ಮನ್ನು ಕ್ಷಮಿಸಿ ಅಥವಾ ಒಂದು ರೀತಿ ಫ್ರೆಂಡ್ಶಿಪ್ ಆಗಿರಲು ಇಷ್ಟಪಡ್ತಾರೆ. ಸೊ ಹಾಗಾಗಿ ಶತ್ರುಗಳು ಯಾರ್ಯಾರಿದ್ದಾರೋ ಈ ವಾರದಲ್ಲಿ ಆದಷ್ಟು ಕಡಿಮೆಯ ಒಂದಿಷ್ಟು ಶತ್ರುಗಳು ನಿಮಗೆ ಇರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಮಿತ್ರರಾಗ್ತಾ ಇರೋವಾಗ ಇನ್ನು ಶತ್ರುಗಳು ಎಲ್ಲಿ ಬರ್ತಾರೆ? ಇರಲಿ, ಒಳ್ಳೆಯ ಒಂದು ವಿಷಯ. ಹಾಗಾಗಿ ಶತ್ರುಗಳ ಸಂಹಾರ ಅಂದ್ರೂ ತಪ್ಪಿಲ್ಲ. ಸೊ ಶತ್ರುಗಳು ಶರಣಾಗತ ಆಗ್ತಾ ಇದ್ದಾರಲ್ಲ, ಅದೇ ಸಂಹಾರ, ಇನ್ನೇನು ಬೇಕು? ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರ ಒಂದು ಖುಷಿಯ ವಿಚಾರ ಅಂದರೆ ಶತ್ರುಗಳು ಇಲ್ಲದೇ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ವಾರ ನಿಮಗೆ ಆರ್ಥಿಕ ಚೇತರಿಕೆ ಇರುತ್ತೆ, ಆರ್ಥಿಕ ಬಲಿಷ್ಠ ಇರುತ್ತೆ, ಆರ್ಥಿಕ ಮೂಲ ಜಾಸ್ತಿ ಆಗುತ್ತೆ, ಆರ್ಥಿಕವಾಗಿರತಕ್ಕಂಥ ಸಮಸ್ಯೆ ದೂರವಾಗತ್ತೆ ಅಂತಲೇ ಹೇಳೋದು. ಅಂದರೆ ಆರ್ಥಿಕವಾಗಿ ತುಂಬ ಗಳಿಸ್ತೀರ ಈ ವಾರ. ನಿಮಗೆ ಯಥೇಚ್ಛವಾಗಿ ದುಡ್ಡು ಬರುತ್ತೆ, ಯಥೇಚ್ಛವಾಗಿ ಜೀವನ ಮಾಡ್ತೀರಾ, ಎಲ್ಲ ಕಡೆ ನಿಮಗೆ ಪ್ರಶಂಸೆ. ಆ ಆರ್ಥಿಕದಿಂದ ಕೆಲವೊಂದಿಷ್ಟು ಸಾಲದಿಂದ ಮುಕ್ತಿ ಆಗ್ತೀರಾ. ಸಣ್ಣ ಪುಟ್ಟ ಸಾಲ ಆಗಿರ್ಬೋದು, ದೊಡ್ಡದಂಥ ಸಾಲ ಆಗಿರ್ಬೋದು, ಒಂದಿಷ್ಟು ವ್ಯಾಪಾರದಲ್ಲಿ ಲಾಭಗಳು ಉಂಟಾಗುತ್ತೆ, ದೊಡ್ಡ ಮೊತ್ತ ಬರುವಂಥದ್ದಾಗುತ್ತೆ. ನಿಮ್ಮ ಒಂದಿಷ್ಟು ಕೂಡಿಟ್ಟ ಹಣ ಎಲ್ಲೋ ಲಾಕ್ ಆಗಿತ್ತು, ಅದರ ಒಂದು ಬಿಡುಗಡೆ ಈ ವಾರದಲ್ಲಿ ಆಗುತ್ತೆ. ಎಲ್ಲೋ ನೀವು ಚೀಟ್ ಫಂಡ್ಸ್ ಅಂತಿರೋ ಅಥವಾ ಈ ಚೀಟ್ ವ್ಯವಹಾರ ಅಂತಿರೋ ಏನೋ, ಈ ಚೀಟಿ ವ್ಯವಹಾರಗಳು, ಚೀಟ್ ಅಂದರೆ ಆ ಚೀಟ್ ಅಲ್ಲ, ಚೀಟಿ ವ್ಯವಹಾರಗಳು ತಿಂಗಳ ವಾರ ಏನೋ ಕಟ್ತಾ ಇರ್ತಾರೆ. ಸೊ ಅದು ಒಂದಿಷ್ಟು ಅಮೌಂಟು ಬರಬೇಕಾಗಿತ್ತು, ತುಂಬ ಸತಾಯಿಸ್ತಾ ಇದ್ರು, ಕೊಟ್ಟಿರೋದಿಲ್ಲ. ಆದರೆ ಈ ವಾರ ಆ ದುಡ್ಡು ಕೂಡ ಬಂದು ಸೇರುತ್ತೆ. ಹೀಗಾಗಿ ಗಣೇಶನ ಹಬ್ಬ ತುಂಬ ವಿಜೃಂಭಣೆಯಂತ್ರ ಆಚರಿಸಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇರಲಿ, ಗಣೇಶ ನಿಮಗೆ ಒಳ್ಳೆಯ ಬುದ್ಧಿ ಕೊಟ್ಟು, ವಿದ್ಯಾಬುದ್ಧಿ ಕೊಟ್ಟು ಹಾಗೂ ಒಳ್ಳೆಯ ಮಾರ್ಗದರ್ಶನ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇನ್ನು ಅದೇ ರೀತಿಯಾಗಿ ದೂರದ ಕನಸು ಹತ್ತಿರ ನಿಮ್ಮ ಒಂದು ಕನಸಿತ್ತು, ಮನೆ ತಗೊಳ್ಳೋದು, ಬೈಕ್ ತಗೊಳ್ಳೋದಾಗಿರ್ಬೋದು, ಅಥವಾ ಒಂದು ಟಿ ವಿ, ಫ್ರಿಜ್ಜು, ಅಥವಾ ಏನಂತೀರ ಸುಂದರವಾದ ಸೋಫಾ ಸೆಟ್ಟು, ಏನೋ ಒಂದು ಕನಸಿತ್ತು, ತುಂಬ ದೂರ ಹೋಗ್ಬಿಟ್ಟಿತ್ತು, ಅದು ಯಾಕೋ ಬರ್ತಾ ಇರಲಿಲ್ಲ. ಏನೋ ಒಂದು ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅದು ಈ ವಾರ ಈಡೇರುವಂಥದ್ದಾಗುತ್ತೆ. ದೂರದ ಕನಸು ಹತ್ತಿರ ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ನಿಮ್ಮದೇ ಆದಂಥ ಕನಸು ಈಡೇರುವಂಥದ್ದಾಗುತ್ತೆ. ಅದು ಯಾವುದೋ ನಿಮ್ಮದು ಬಲವಂತವಾದ ಕನಸು ಅನ್ಬೋದು ಅಥವಾ ಬಲಿಷ್ಠವಾದ ಕನಸು ಅನ್ಬೋದು, ಹೇಗಾದರೆ ತಿಳ್ಕೊಳ್ಳಿ, ಅದು ಈ ವಾರ ಈಡೇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡುವಂಥವ್ರು, ವೃತ್ತಿಯಲ್ಲಿರುವಂಥವ್ರು, ಇವರಿಗೆ ಏನಾಗುತ್ತೆ ಅಂದರೆ ಈ ವಾರ ನಿಮಗೆ ಒಂದಿಷ್ಟು ಅವಕಾಶಗಳ ಜೊತೆಗೆ ಒಂದಿಷ್ಟು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಾಗತ್ತೆ. ಅಂದರೆ ಇಷ್ಟು ದಿನ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಅಂತಲ್ಲ, ಇತ್ತು, ಬಟ್ ಬೆಲೆ ಇರಲಿಲ್ಲ. ಎಲ್ಲೋ ಏನಂತೀರ, ಮೇಲಾಧಿಕಾರಿಗಳ ಒತ್ತಡ ಆಗಿರ್ಬೋದು, ಅಥವಾ ಕೆಲವು ಇರುತ್ತೆ ಕಷ್ಟದಲ್ಲಿ ಸಹಾಯ ಮಾಡಿರ್ತಾರೆ, ಅಂದರೆ ಅವರಿಗೆ ನಾವು ಎದುರು ಮಾತಾಡಲಿಕ್ಕಾಗಲ್ಲ.
ಸೊ ಹಾಗಾಗಿ ಅಡ್ಜಸ್ಟ್ಮೆಂಟಲ್ಲಿ ಇದ್ರಿ. ಬಟ್ ಈ ಒಂದು ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಷ್ಠುರವಾಗಿ ಮಾತಾಡ್ತೀರಾ. ಸ್ವಲ್ಪ ಎಲ್ಲೋ ಈ ಜಾಬ್ ರಿಲೇಟೆಡ್ ಇರತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ನಿಖರವಾಗಿ ನೇರವಾಗಿ ಮಾತಾಡ್ಬಿಡ್ತೀರ. ಆಗೋದಿಲ್ಲ, ನನಗೂ ಮಂತ್ ಎಂಡು ತುಂಬ ಕೆಲಸಗಳಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಸ್ವಲ್ಪ ರಭಸ, ಕಠಿಣ ನಿರ್ಧಾರ ಪ್ರೊಫೆಷ್ನಲಲ್ಲಿ, ವೃತ್ತಿಯಲ್ಲಿರೋರು, ಜಾಬಲ್ಲಿರೋರು ತೆಗೆದುಕೊಳ್ತೀರಾ. ಅಂದರೆ ಇಷ್ಟು ದಿನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಇದ್ದರೆ, ಬಟ್ ತಿಂಗಳ ಕೊನೆಯ ವಾರದಲ್ಲಿ ಯಾಕೋ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ. ಏಕೆಂದರೆ ಪ್ರೆಷರು ಜಾಸ್ತಿ, ಒತ್ತಡ, ಕೆಲಸ ನಿಮ್ಮದು ಪೆಂಡಿಂಗ್ ಜಾಸ್ತಿ ಇದೆ. ಅದರಲ್ಲೂ ಇದು ಬಂದಾಗ ಏನಾಗುತ್ತೆ, ಮಿಕ್ಸಪ್ ಆಗಿ ಆ ಕೆಲಸನೂ ಆಗೋದಿಲ್ಲ ಅನ್ನೋ ಒಂದು ನಿಮ್ಮ ಒಂದು ನಿರ್ಧಾರ. ಸೊ ಇದರಿಂದ ಸ್ವಲ್ಪ ಕಠಿಣ ಮಾತುಗಳು ನಿಮ್ಮ ಬಾಯಿಯಂತ್ರ ಬರುವಂಥದ್ದಾಗತ್ತೆ. ಸೊ ನಾವು ಹೇಳೋದಿಷ್ಟೇ, ತಿಂಗಳ ಕೊನೆ ಭಾಗ ಇದೆ, ಓಕೆ ಒಪ್ಪೋಣ, ಆದರೆ ತುಂಬ ಕಠೋರವಾಗಿ ಮಾತಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಸಮಯ ಈ ಒಂದು ತಿಂಗಳಿಂದ ಚೆನ್ನಾಗಿ ಬರ್ತಾ ಇದೆ ನಿಮಗೆ. ಯಾಕಂದರೆ ಇಷ್ಟು ದಿನ ಸ್ವಲ್ಪ 50-50 ಅನ್ನೋ ರೀತಿಯಲ್ಲಿತ್ತು. ಈ ತಿಂಗಳು ಸ್ವಲ್ಪ ನೀವೇ ವಿಚಾರ ಮಾಡಿ. ನಾವು ಸೆಪ್ಟೆಂಬರ್ ತಿಂಗಳದ್ದು ಇನ್ನೂ ಹೇಳಿಲ್ಲ, ಆದರೆ ಆಗಸ್ಟ್ ತಿಂಗಳದ್ದು ಅಂತ ಅಬ್ಸರ್ವ್ ಮಾಡ್ಕೊಳ್ತಾ ಬಂದಿದ್ದೀರಾ. ನಾವು ಹೇಳಿರುವಂಥ ಭವಿಷ್ಯ ಆಗಿರ್ಬೋದು ಅಥವಾ ವಿಷಯಗಳಾಗಿರ್ಬೋದು ತಿಳಿಸ್ಕೊಟ್ಟಿದ್ದೀವಿ. ಸೊ ಅನುಕೂಲ ಅಂತೂ ಆಗಿದೆ. ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅನುಕೂಲ ಆಗಿದೆಯೋ ಇಲ್ವೋ. ನಾವು ಹೇಳಿದ್ದೇ ಹಾಕಬೇಕಂತ ಖಂಡಿತ ಇಲ್ಲ. ನಿಮ್ಮ ಮನಸ್ಸಿಗೆ ಅನುಕೂಲ ಆಗಿದೆಯೋ ಇಲ್ವೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಿಥುನ ರಾಶಿಯವರು. ಏಕೆಂದರೆ ಅನುಕೂಲವಿದ್ದಾಗ ಕಠಿಣ ಮಾತುಗಳನ್ನು ಆಡಿ ಒಂದು ಸ್ವಲ್ಪ ಮನಸ್ಸು ಯಾಕೆ ಬೇಜಾರು ಮಾಡ್ಕೋಬೋದು, ಮಾಡಬಾರ್ದಲ್ಲ, ಬೇಡ. ಅವ್ರೇನಾದರೂ ಕೆಲಸ ಕೊಟ್ಟಿದ್ದಾರೆ, ಆಯಿತು ಪ್ರಯತ್ನ ಮಾಡ್ತೀನಿ ಸರ್, 1-2 ದಿನ ಟೈಮ್ ಕೊಡಿ ಅಂತ ಅವಕಾಶ ಕೇಳಿ. ಆದರೆ ಆಗೋದಿಲ್ಲ ಅಂತ ನೇರವಾಗಿ ಹೇಳಬೇಡಿ ದಯವಿಟ್ಟು. ಏಕೆಂದರೆ ಎಲ್ಲ ಸಮಯಗಳನ್ನು ನೀವು ನೋಡಿದ್ದೀರ, ಕಠಿಣವಾಗಿರತಕ್ಕಂಥ ಸಮಯನೂ ನಿಭಾಯಿಸಿದ್ದೀರ. ಆದರೆ ಈ ಒಂದು ತಿಂಗಳ ಕೊನೆಯ ಭಾಗದಲ್ಲಿ, ಗಣೇಶನ ಹಬ್ಬದ ಒಂದು ಸಮಯದಲ್ಲಿ ಮನಸ್ಸು ಬೇಜಾರು ಮಾಡಿಕೊಳ್ಳುವಂಥ ಮಾತು ನಿಮ್ಮ ಬಾಯಿಯಂತ್ರ ಬೇಡ ಅಂತ ನಮ್ಮ ಒಂದು ಮನವಿ ಅಷ್ಟೇ. ಏಕೆಂದರೆ ಮಿಥುನ ರಾಶಿಯವರು ತುಂಬ ಏನಂತೀರ, ಮನಸ್ಪೂರ್ವಕವಾಗಿ ಕೆಲಸ ಮಾಡುವಂಥವರು. ಸೊ ಹಾಗಾಗಿ ನಿಮಗೆ ಅವರು ಇಷ್ಟಪಟ್ಟಿದ್ದಾರೆ. ಆ ಇಷ್ಟಪಟ್ಟಿರೋದಕ್ಕೆ ಕಾರಣ ಏನು ಹೇಳಿ, ನಿಮ್ಮಲ್ಲಿರ್ತಕ್ಕಂಥ ವಿಶ್ವಾಸ, ನಿಮ್ಮಲ್ಲಿರ್ತಕ್ಕಂಥ ನಂಬಿಕೆ. ನೀವು ಹಾರ್ಡ್ ವರ್ಕರ್ ಅಂತಲೇ ಅವರು ನಿಮ್ಮನ್ನು ನಂಬಿರ್ತಾರೆ. ಹಾಗಾಗಿ ನಿಮಗೆ ಒಂದಿಷ್ಟು ಎಕ್ಸ್ಟ್ರಾ ಕೆಲಸ ಕೊಟ್ಟಿರ್ಬೋದು, ಇರಲಿ, 1 ಅವರ್ 2 ಅವರ್ 1 ಅವರ್ ಮಾಡಿ, ಏನು ಆಗೋದಿಲ್ಲ. ಏಕೆಂದರೆ ಅವಕಾಶಗಳು ಬಂದಾಗ ನಾವು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಅದೇ ರೀತಿ ನಾವು ಮುಂದಿನ ಹಂತಕ್ಕೆ ಹೋಗಲು ಅದು ಬುನಾದಿ ಆಗುತ್ತೆ, ಒಂದು ಅಪ್ಗ್ರೇಡ್ ವರ್ಷನಿಗೆ ಅದು ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ಕೆಲಸ ನಿಭಾಯಿಸಿ ಅಂತಲೇ ಕೇಳ್ತಾ ಇರೋದು. ಅನ್ಯಥಾ ತಪ್ಪು ಭಾವಿಸಬೇಡಿ. ಮಾತಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಕಂಟ್ರೋಲ್ ಮಾಡ್ಕೊಳ್ಳಿ. ನೇರವಾಗಿ ಏನು ಬೇಡ. ಏಕೆಂದರೆ ಸಮಯ ಈಗ ಚೆನ್ನಾಗಿ ನಡೀತಾ ಇದೆ. ಸೊ ನೇರ ಮಾತುಗಳಿಂದ ಎಲ್ಲೋ ಮತ್ತೆ ಶತ್ರುಗಳು ಹುಟ್ಕೊಳ್ಳೋದು ಬೇಡ. ಶತ್ರುಗಳು ಸಂಹಾರ ಆಗ್ತಾ ಇದೆ. ಆಲ್ರೆಡಿ ಮಿತ್ರರು ಬರ್ತಾ ಇದ್ದಾರೆ, ಶತ್ರುಗಳು ಮಿತ್ರರಾಗ್ತಾ ಇದ್ದಾರೆ. ಈಗ ಮಿತ್ರರು ಶತ್ರು ಆಗಿಬಿಟ್ರೆ ಕಷ್ಟ ಅಲ್ಲ, ಹಾಗಾಗಿ ಬೇಡ ಅಷ್ಟೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದಲ್ಲಿ ಸಂಬಂಧಗಳು ಗಟ್ಟಿ ಆಗ್ತವೆ. ಯಾರಿಗೆ ಮದುವೆ ಒಂದು ಆಲೋಚನೆ ಇದೆಯೋ, ಅದು ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಫಸ್ಟ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಏನಂತೀರ ಲವ್ ಮ್ಯಾರೇಜ್ ಆಗಿರ್ಬೋದು, ಹೇಗಾದರೂ ತಿಳ್ಕೊಳ್ಳಿ, ಒಂದಿಷ್ಟು ಗಟ್ಟಿ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಏನಂತೀರ ಮದುವೆ ಒಂದು ಫಿಕ್ಸ್ ಆಗೋಗ್ಬಿಡುತ್ತೆ. ಡೇಟ್ ಆಗಿರ್ಬೋದು ಅಥವಾ ರಿಸೆಪ್ಷನ್ನು, ಏನೋ ಒಟ್ಟಿನಲ್ಲಿ ಅದಕ್ಕೊಂದು ಡೇಟ್ ಅಂತೂ ಈ ವಾರ ಫಿಕ್ಸ್ ಆಗುತ್ತೆ. ಈ ತಿಂಗಳು ಇಂಥ ಇದಕ್ಕೆ ಮದುವೆ ಅಂಥೇಳಿ. ಸೊ ಒಳ್ಳೆಯದಾಗಲಿ. ಸೊ ನಮಗೂ ಅನುಕೂಲ ಆದರೆ ತಿಳಿಸಿ, ಬಂದು ಆಶೀರ್ವಾದ ಮಾಡಿ ಹೋಗ್ತೀವಿ. ಯಾರು ಮಿಥುನ ರಾಶಿಯ ಜಾತಕರಿದ್ದಿರೋ ಮದುವೆ ಒಂದು ಯೋಗ ಕೂಡಿ ಬರುವಂಥವ್ರು ಕಮೆಂಟ್ ಬಾಕ್ಸಲ್ಲಾದರೂ ಹಾಕಿ, ನಾವು ಇಲ್ಲೇ ಆಶೀರ್ವಾದ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಈ ವಾರ ಮದುವೆಯ ಯೋಗ ಮಿಥುನ ರಾಶಿಯವರಿಗೆ ಕೂಡಿ ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು. ಸೊ ಆ ಬದಲಾವಣೆ ತಕ್ಕಂತೆ ಕೆಲಸ ಕಾರ್ಯಗಳು ಒತ್ತಡ ಇರುತ್ತೆ, ಸ್ವಲ್ಪ ನಿಭಾಯಿಸಿ. ಅದೇ ಹೇಳ್ತಾ ಇದ್ದಿಲ್ಲ, ಮಾತು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ, ಎದುರು ಮಾತಾಡಲು ಹೋಗಬೇಡಿ. ಯಾಕಂದರೆ ಒಳ್ಳೆಯ ಸಮಯನ ನೀವಾಗೆ ಹಾಳು ಮಾಡ್ಕೊಂಡಂಗಾಗುತ್ತೆ. ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪ ಬರುತ್ತೆ, ಇಲ್ಲ ಅನ್ನಲ್ಲ, ಅವ್ರೇನೋ ಅಂದಿರ್ಬೋದು, ಸ್ವಲ್ಪ ಸಮಾಧಾನ ಅಂತ ಇರಿ. ಏಕೆಂದರೆ ಸಮಾಧಾನದ ಕೆಲಸ ನಿಧಾನ ಆದರೂ ತೊಂದರೆ ಇಲ್ಲ, ಶಾಶ್ವತವಾಗಿರುತ್ತೆ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಆದರೆ ಅವಸರದ ಕೆಲಸ ತಾತ್ಕಾಲಿಕ ಜಯ, ಕೊನೆಯ ಹಂತದಲ್ಲಿ ಸೋಲು ಉಂಟಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ
ನಿಧಾನವಾಗಿದ್ದರೂ ಪರವಾಗಿಲ್ಲ, ಪ್ರಧಾನವಾಗಿ ತೆಗೆದುಕೊಂಡು ಹೋಗಿ ಶಾಶ್ವತವಾಗಿರೋದು ನೋಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಈ ಒಂದು ಹಬ್ಬದಲ್ಲಿ ಅಂದರೆ 27ನೇ ತಾರೀಕಿಗೆ ಸ್ವಲ್ಪ ನಿಮಗೆ ಜ್ವರ ಬರ್ಬೋದು, ಹೊಟ್ಟೆ ತೊಳಿಸಿದಂಗೆ ಆಗ್ಬೋದು, ಸ್ವಲ್ಪ ಆಫ್ ಹೆಡ್ಡೇಕೋ ಫುಲ್ ಹೆಡ್ಡೇಕೋ ಏನೋ ಒಂದಿಷ್ಟು ತಲೆನೋವು ಈ ಮಳೆಯಲ್ಲಿ ತೊಯ್ಸ್ಕೊಂಡಿರೋದಾಗಿರ್ಬೋದು, ಅಥವಾ ಶೀತ, ನೆಗಡು, ಕೆಮ್ಮಿ ಒಂದು ಸ್ವಲ್ಪ ಈ 27ನೇ ತಾರೀಕು ಡಿಸ್ಟರ್ಬ್ ಮಾಡುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ನಿಮ್ಮ ಒಂದು ದೂರದ ಸಂಬಂಧಿ, ಹತ್ತಿರದ ಸಂಬಂಧಿ, ನಿಮ್ಮ ಹಿತೈಷಿಗಳು ಸ್ವಲ್ಪ ಸಹಾಯಕ್ಕೆ ಬರುವಂಥವರಾಗ್ತಾರೆ ಈ ಒಂದು ಹಬ್ಬದ ಸಮಯದಲ್ಲಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ವಾರ ಬಲಿಷ್ಠವಾಗಿರುವಂಥದ್ದಾಗಿರುತ್ತೆ, ನಿಮ್ಮ ಒಂದು ತಕ್ಕ ಮಟ್ಟಿಗೆ ಇರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಓದುವಂತಹ ವಾತಾವರಣ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ನಿಮ್ಮ ಎಲ್ಲ ಓದಿಗೆ ಎಲ್ಲ ಸದಸ್ಯರು ಬೆಂಬಲ ಕೊಡುವಂಥರಾಗ್ತಾರೆ. ಒಳ್ಳೊಳ್ಳೆಯ ಸ್ನೇಹಿತರನ್ನು ಈ ವಾರ ನೀವು ಸಂಪಾದನೆ ಮಾಡುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ರೈತಾಪಿ ವರ್ಗದವರಿಗೂ ಕೂಡ ಅಷ್ಟೇ ಒಳ್ಳೆಯ ಬೆಳೆಗೆ ಒಳ್ಳೆಯ ಬೆಲೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಥರ ಕ್ರೀಡಾಪಟು, ಸಿನಿ ರಂಗದವರಿಗೂ ಅವಕಾಶಗಳು ಜಾಸ್ತಿ ಬರುತ್ತೆ ನಿಮಗೆ ಈ ವಾರ. ತಿಂಗಳ ಕೊನೆಯ ವಾರ ಆಗಿದ್ದರೂ ಅವಕಾಶಗಳು ಮುಂದಿನ ತಿಂಗಳಿಗೆ ಈಗಲೇ ಅವಕಾಶ ಬರುವಂಥದ್ದಾಗತ್ತೆ. ಅದು ಸಣ್ಣ ಪಾತ್ರ ಆಗಲಿ, ದೊಡ್ಡ ಕ್ರೀಡೆ ಆಗಿರಲಿ, ಒಟ್ಟಿನಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಸಿಗುವಂಥದ್ದಾಗುತ್ತೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಅದೇ ರೀತಿ ಗಣೇಶನಿಗೆ ನಿತ್ಯ ಗರಿಕೆಯನ್ನು ಸಮರ್ಪಣೆ ಮಾಡಿ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ನಿತ್ಯ 21 ಎಳೆಯ 2 ಕಟ್ಟನ್ನು ಗಣೇಶನಿಗೆ ಸಮರ್ಪಣೆ ಮಾಡಿ. ಇದರಿಂದ ನಿಮಗೆ ಇರತಕ್ಕಂಥ ವಿಘ್ನಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಬ್ರಾಹ್ಮಣರಿಗೆ ಈ ವಾರ ಒಂದು ತಾಮ್ರದ ತಂಬಿಗೆಯಲ್ಲಿ ಅಕ್ಕಿಯನ್ನು ಹಾಕಿ ದಾನ ಮಾಡಿ. ಇದರಿಂದ ನಿಮಗೆ ಇರತಕ್ಕಂಥ ಒಂದಿಷ್ಟು ತೊಂದರೆಗಳು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಂದರೆ ದೀರ್ಘಕಾಲದಾಗಿ ಕಾಡ್ತಾ ಇರುತ್ತೆ. ಮಂಡಿ ನೋವು, ಕಾಲು ನೋವು, ಈ ಕತ್ತು ನೋವು, ಸೊಂಟದ ನೋವು. ಸೊ ಈ ಒಂದು ವಾರದಲ್ಲಿ ನೀವು ತಾಮ್ರದ ತಂಬಿಗೆ ಒಳ್ಳೆಯ 1 ಲೀಟ್ರ್ ನೀರು ಹಿಡಿಯುವಂಥದ್ದು ಇದರಲ್ಲಿ, ಅದರಲ್ಲಿ 3/4 ಭಾಗ ಅಕ್ಕಿ ಹಾಕಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ತಲುಪಿಸಿ. ಇದರಿಂದ ನಿಮ್ಮ ದೀರ್ಘಕಾಲದ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಆಗಿರ್ಬೋದು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಮಿಥುನ ರಾಶಿಯವರ ಭವಿಷ್ಯ. ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.